ಎಲ್ಲರಿಗೂ ನಮಸ್ಕಾರ. ಈ ದಿನ ಹರಿದಾಸರಲ್ಲಿ ಒಬ್ಬರಾಗಿರುವಂತಹ ಬಹಳ ಶ್ರೇಷ್ಠರಾಗಿರುವಂತಹ ಕೀರ್ತನಾಕಾರರಾದ ಶ್ರೀ ಪ್ರಸನ್ನ ವೆಂಕಟದಾಸರ ಸ್ಮರಣೆಯನ್ನು ಮಾಡೋಣ. ಇದರ ಒಂದು ಪರಿಚಯ ಮಾಡುವುದಕ್ಕಾಗಿ ನಾನು ಇಲ್ಲಿ ಒಂದು ಸಣ್ಣ ಪ್ರಯತ್ನ ಮಾಡುತ್ತಿದ್ದೇನೆ. ಇವರು ಬಾಗಲಕೋಟೆಯ ಸಮೀಪದ ಕಾಖಂಡಕಿ ಗ್ರಾಮದಲ್ಲಿ ಜನಿಸಿದರು. 1680ನೇ ಇಸವಿ ಇವರ ಜನನ ಕಾಲ. ತಂದೆ ಕಾಖಂಡಕಿ ನರಸಪ್ಪಯ್ಯ ಹಾಗೂ ತಾಯಿ ಲಕ್ಷ್ಮೀಬಾಯಿ. ಇವರು ಕಾಶ್ಯಪ ಗೋತ್ರೋತ್ಪನ್ನರು. ಇವರ ಅಣ್ಣನ ಹೆಸರು ಶ್ರೀನಿವಾಸ. ಇವರ ಬಾಲ್ಯದಲ್ಲೇ ಹೆತ್ತವರು ಇಳೆಯ ತ್ಯಜಿಸಿದರು. ಇವರ ಬದುಕಿನ ಬಂಡಿ ಹಳಿ ತಪ್ಪಿತು. ಹೊಳೆಯಂತೆ ಎತ್ತೋ ಎಳೆಯತೊಡಗಿತು. ಮೊದಲಿಗೆ ಅಣ್ಣ ಅತ್ತಿಗೆ ಅಕ್ಕರೆ ತೋರಿದ್ರು. ಆಮೇಲೆ ಅತ್ತಿಗೆ ವೆಂಕಟಪ್ಪನನ್ನು ಬರೀ ಮನೆಯ ಕೆಲಸ ಚಾಕರಿಗೆ ಮಾತ್ರ ಇವನು ಎಂದು ಭಾವಿಸಿದಳು. ಮನೆ ಕೆಲಸ ಮಾಡುವುದು, ಗೋಸೇವೆ, ಕೊಟ್ಟಿಗೆ ಶುಭ್ರ ಮಾಡುವುದು ಇವರ ನಿತ್ಯದ ಕಾಯಕವಾಯಿತು. ಅಣ್ಣ ಬಹಳ ಪಂಡಿತನಾದರೂ ವೆಂಕಟರಿಗೆ ಮಾತ್ರ ಅಧ್ಯಯನದ ಅವಕಾಶವೇ ಇರಲಿಲ್ಲ. ಇವರಿಗೆ ಇಷ್ಟು ಇಡೀ ದಿನದ ಪ್ರಯಾಸದ ನಂತರ ಸಿಗುತ್ತಾ ಇದ್ದುದು ಬರೀ ತಂಗಳನ್ನ. ಇಟ್ಟಂಗೆ ಇರುವೆ ಹರಿಯೇ ಎಂದು ಜೀವನ ಸವಿಸುತ್ತಾ ಇದ್ದರು. ಹೀಗೆ ಒಂದು ದಿನ ಬೇಸಿಗೆ ಕಾಲ, ಬಯಲು ಸೀಮೆಯ ಪ್ರದೇಶ, ಬಿಸಿಲಿನ ಬೇಗೆಯಿಂದ ಬಳಲಿ ಮನೆಗೆ ಬಂದಿದ್ದರು. ವೆಂಕಪ್ಪ ಮನೆ ತುಂಬ ಹಾಲು ಮೊಸರು ಇದೆ ಅಂತ ತಿಳಿದು ಮಜ್ಜಿಗೆಗಾಗಿ ಅತ್ತಿಗೆಯನ್ನು ಕೇಳಿದರು. ಅತ್ತಿಗೆ ತಂಪು ಮಜ್ಜಿಗೆ ನೀಡದೆ ಕ್ರೂರ ನುಡಿಗಳನ್ನು ನುಡಿದಳು. ಅದರಿಂದ ವೆಂಕಪ್ಪ ಬಹಳ ನೊಂದರು. ಮನೆಯಿಂದ ಹೊರ ನಡೆದರು. ಬೇಡಿದರೆ ಜಗದೊಡೆಯನನ್ನೇ ಬೇಡೋಣ, ಮಜ್ಜಿಗೆ ಕೇಳಿದರೆ ಅಮೃತವನ್ನೇ ನೀಡುವನು, ಕ್ರೂರ ನುಡಿಗಳಂತೂ ಎಂದಿಗೂ ನುಡಿಯನು ಎಂದು ಮನಸ್ಸಿನಲ್ಲಿ ಭಗವಂತನನ್ನು ನೆನೆಯುತ್ತಾ ಕರುಣಾಮಯಿಯ ಕರುಣೆಗಾಗಿ ತಿರುಪತಿಯತ್ತ ನಡೆದರು. ದಾರಿ ಗೊತ್ತಿಲ್ಲ, ಭಾಷೆ ಬರುತ್ತಿರಲಿಲ್ಲ, ಕೈಯಲ್ಲಿ ಹಣವಿಲ್ಲ, ಅಕ್ಷರ ಅರಿತಿಲ್ಲ, ಮಂತ್ರ ಕಲಿತಿಲ್ಲ. ಆದರೂ ಅವರಲ್ಲಿ ಛಲ ತುಂಬಿತ್ತು. ಸ್ವರೂಪವಾದ ಶುದ್ಧವಿತ್ತು. ಹರಿಕರುಣೆ ಪಡೆಯಬೇಕೆಂಬ ಉತ್ತಮ ಗುರಿ ಇತ್ತು. ಅದಕ್ಕಿಂತ ಬೇರೇನು ಬೇಕು? ಮುನ್ನುಗ್ಗಿದ್ದರು. ಅಲ್ಲಿ ಇದ್ದ ವ್ಯಾಸರಾಜ ಮಠಕ್ಕೆ ಏನಾದರೊಂದು ಕೈಂಕರ್ಯ ಮಾಡಲು ಅವಕಾಶ ನೀಡಿ ಎಂದು ಅಂಗಲಾಚಿದರು. ಕೊನೆಗೂ ಒಂದು ಕೆಲಸ ಸಿಕ್ಕಿತು. ಮಠಕ್ಕೆ ಬರುವ ಭಕ್ತರ ಸೇವೆಯನ್ನು ಮಾಡುವುದು, ಅವರ ಕೊಠಡಿ ಶುಭ್ರ ಮಾಡುವುದು, ಅವರಿಗೆ ತಿಂಡಿ ತೀರ್ಥಗಳನ್ನು ತಂದುಕೊಡುವುದು ಇತ್ಯಾದಿ ಸಣ್ಣ ಪುಟ್ಟ ಕೆಲಸಗಳನ್ನು ಬಹಳ ಶ್ರದ್ಧೆಯಿಂದ ಮಾಡುತ್ತಿದ್ದರು. ಹೀಗೆ ಪ್ರತಿನಿತ್ಯ ಬೆಳಗ್ಗೆ ಸ್ವಾಮಿ ಪುಷ್ಕರಣಿಯಲ್ಲಿ ಸ್ನಾನ ಮಾಡಿ, ತಿಳಿದೆರಡು ಮಂತ್ರಗಳ ಪಾರಾಯಣ, ಸಂಧ್ಯಾ ವಂದನೆ ಮಾಡಿ, ಭಜನೆಗಳ ಶ್ರವಣ, ತಿರುಪತಿ ತಿಮ್ಮಪ್ಪನ ದರ್ಶನ, ಪ್ರದಕ್ಷಿಣೆ, ಹೀಗೆ ನಂತರ ಮಠದ ಕೆಲಸ ಮಾಡುತ್ತಿದ್ದರು. ಹೀಗೆ ಸಾಗಿತು ಅವರ ಸಾಧನೆ. ಆ ವೆಂಕಟ ಈ ವೆಂಕಪ್ಪನನ್ನು ಪರೀಕ್ಷಿಸಿದ, ಅವನನ್ನು ಪಕ್ವ ಮಾಡಿದ. ಇವರ ಸುಕೃತದಿಂದ ಕೊನೆಗೂ ಕಲಿಯುಗದ ಹೆಜ್ಜೈವ ಎಂದು ಕರೆಯಲ್ಪಡುವ ತಿರುಪತಿ ತಿಮ್ಮಪ್ಪ ಪ್ರಸನ್ನನಾಗಿ ವೆಂಕಪ್ಪನಿಗೆ ಪ್ರಸನ್ನ ವೆಂಕಟ ಎಂಬ ಅಂಕಿತ ನೀಡಿದ. ಅಂದಿನಿಂದ ದನಗಾಹಿ ವೆಂಕಪ್ಪನನ್ನು ಪ್ರಸನ್ನ ವೆಂಕಟದಾಸನಾದ. ಇವರಿಂದ ವಿಶಿಷ್ಟ ಸಾಹಿತ್ಯ ಧಾರೆ ಹರಿಯಲು ಪ್ರಾರಂಭವಾಗುತ್ತದೆ. ಹರಿಕರುಣೆ ಸ್ಥಿರವಾಗಲು ಗುರುಕರುಣೆ ಇರಲೇಬೇಕು. ಇವರಿಗೆ ಗುರುಗಳಾದ ಮುದ್ಗಲ ಜನಾರ್ದನಾಚಾರ್ಯರ ಸಂಪರ್ಕವಾಯಿತು. ಶಾಸ್ತ್ರೀಯ ಪ್ರಮೇಯಗಳು ಉಪದೇಶವಾಯಿತು. ಚಿಂತನ ಮಂಥನಗಳು ನಿರಂತರ ನಡೆದವು. ಈಗ ಇವರ ರಚನೆಯಾದ ಶ್ರೀ ಗಣೇಶನ ಮೇಲಿನ ಒಂದು ಉಗಾಭೋಗವನ್ನು ಪ್ರಸ್ತುತಪಡಿಸುತ್ತೇನೆ. ಇದು ಶಂಕರಾಭರಣ ರಾಗದಲ್ಲಿದೆ. ಹೇದೊಡಲ ನಿನ್ನಡಿಗೆ ರಘುವೆ ದುರಿತ ದೂರಿಸದು ಮೊರೆಯಿಡುವೆ. ಹೇದೊಡಲ ನಿನ್ನಡಿಗೆ ರಘುವೆ ದುರಿತ ದೂರಿಸದು ಮೊರೆಯಿಡುವೆ. ಭರದಿ ನೋಕುವ ವಿಘ್ನರಾಶಿಯ ತರಿದು ಇರಿಸೆನ್ನ ಶಿರವ ಹರಿಯ ಚರಣದಲ್ಲಿ ಪರಮ ಪಾವನ ನಮ್ಮ ಸಿರಿ ಪ್ರಸನ್ನ ವೆಂಕಟನ ವರನಾಮಾವಳಿ
ಸಾರಿದೆ ನಿನ್ನ ಶ್ರೀಹರಿಯ ನಿಜ ಶರಣ ಗಣಪ. ಹೀಗೆ ಕೀರ್ತನೆಗಳ ಸರಮಾಲೆ ಸೃಷ್ಟಿಯಾಯಿತು. ಇವರಿಂದ ಮೊಟ್ಟ ಮೊದಲ ರಚನೆಯಾದ ತಪ್ಪು ನೋಡದೆ ಬಂದೆಯ ಎನ್ನಯ್ಯ ತಂದೆ, ತಪ್ಪು ನೋಡದೆ ಬಂದೆಯ ಅಪದಿರು ವೆಂಕಟೇಶ ನಿರ್ದೋಷನೇ, ತಪ್ಪು ನೋಡದೆ ಬಂದೆಯ ಎಂದು ಭಗವಂತನ ದರ್ಶನದ ಪ್ರಾಪ್ತಿಯ ಸಂತಸದಲ್ಲಿ ಹಾಡಿದ್ದಾರೆ. ನನ್ನ ಜೀವನದಲ್ಲಿ ಬಹಳ ತಪ್ಪು ಮಾಡಿದ್ದೇನೆ ಸ್ವಾಮಿ ಎಂದು ಕೊರಗುತ್ತಾ, ತಪ್ಪುಗಳೆಲ್ಲ ಪರಿಹರಿಸುವ ನಮ್ಮಪ್ಪನಲ್ಲವೇ ನೀನು, ತಪ್ಪುಗಳೆಲ್ಲ ಪರಿಹರಿಸುವ ನಮ್ಮಪ್ಪನಲ್ಲವೇ ನೀನು, ಒಪ್ಪಿದ ಬಳಿಕ ಗುಣವೆನಿಸದೆ ತಿಮ್ಮಪ್ಪ ಕಾಯೋ ನೀನು, ತಪ್ಪುಗಳೆಲ್ಲ ಪರಿಹರಿಸುವ ನಮ್ಮಪ್ಪನಲ್ಲವೇ ನೀನು. ಹೀಗೆ ಇಷ್ಟು ದಿವಸ ನಾನು ಲೌಕಿಕದಲ್ಲಿ ಸಮಯ ವ್ಯರ್ಥ ಮಾಡಿ ನಿನ್ನ ಕಡೆ ಗಮನ ಕೊಡದೇ ಇದ್ದೆ. ಆದರೆ ಈಗ ನೀನು ನನ್ನ ಮೇಲೆ ಕರುಣೆ ತೋರಿಸಿ ಕಾಪಾಡುತ್ತಿರುವೆ ಎಂದು ಇದರ ಅರ್ಥ. ಹೀಗೆ ಭಾಗವತದ ಪ್ರಮೇಯಗಳು ಮನೆ ಮಾಡಿದವು. ಸುಮಾರು 430ಕ್ಕೂ ಹೆಚ್ಚು ಕೀರ್ತನೆಗಳನ್ನು ರಚಿಸಿದ್ದಾರೆ. ಇದಲ್ಲದೆ 10-12 ಸುಳಾದಿಗಳು, 7-8 ಉಗಾಭೋಗಗಳು, ದೀರ್ಘಕಾಲೀನ ಕೃತಿಗಳು. ಇದರಲ್ಲಿ ಸತ್ಯಭಾಮ ವಿಲಾಸ, ನಾರಾಯಣ ಪಂಜರ, ಸಮಸ್ತ ನಾಮಮಣಿಗಳ ಷಟ್ಚರಣ ಪದ್ಯಮಾಲ, ನಾರದ ಕೊರವಂಜಿ, ಭೇದ ಮುಕ್ತಾವಲಿ, ಶ್ರೀಕೃಷ್ಣ ಪಾರಿಜಾತ. ಭಾಗವತದ ದಶಮ ಸ್ಕಂದ ಕನ್ನಡದ ಕನ್ನಡಿಯಲ್ಲಿ ಇವರ ಬಾಯಿಯಿಂದ ಹೊರಬಿದ್ದಿತು. ಇದೊಂದು ಬಹಳ ವಿಶೇಷವಾದ ಸಂಗತಿ. ಗೋಪಿಗೀತೆ, ವೇಣುಗೀತೆ ಮುಂತಾದವುಗಳು ಯಥಾಸ್ಥಿತವಾಗಿ ಹೊರಹೊಮ್ಮಿದ್ದು ಅಚ್ಚರಿಯ ವಿಷಯ. ಹೀಗೆ ವಿವಿಧ ಪ್ರಾಕಾರವಾಗಿ ತಮ್ಮ ಜ್ಞಾನ ನಿಧಿಯನ್ನು ಸಜ್ಜನ ಸಮುದಾಯಕ್ಕೆ ನೀಡಿದ್ದಾರೆ. ಈಗ ನಾವು ಹಂಸಧ್ವನಿ ರಾಗದಲ್ಲಿ ಒಂದು ಕೀರ್ತನೆಯನ್ನು ಹಾಡುತ್ತಿದ್ದೇವೆ. ಇಲ್ಲಿ ಹಕ್ಕಿ ಎಂಬ ಪದವು ವಿಷ್ಣುವಿನ ದೈವಿಕ ವಾಹನವಾದ ಗರುಡನನ್ನು ಸೂಚಿಸುತ್ತದೆ. ಅಂತಹ ಗರುಡನ ಮೇಲೆ ಬಂದಂತಹ ಶ್ರೀಕೃಷ್ಣನ ಸ್ತುತಿ ಇದು. ವಿಶೇಷವಾಗಿ ಹೇಗೆ ಅವನು ನರಕಾಸುರನನ್ನು ಸೋಲಿಸಿ ಸಾವಿರಾರು ಬಂಧಿತ ನಾರಿಯರನ್ನು ಹಾಗೂ ಸ್ವರ್ಗವನ್ನು ರಕ್ಷಿಸಿದನು ಎಂಬ ಕಥೆ. ಕೃಷ್ಣನು ನರಕ ಚತುರ್ದಶಿಯ ಹಬ್ಬದ ದಿನ ತನ್ನ ಶರಣಾಗತರನ್ನು ಪರಿಪಾಲಿಸುತ್ತಾನೆ. ಸತ್ರಾಜಿತನ ಸುಳ್ಳು ಅಪವಾದ ಶ್ರೀಕೃಷ್ಣನ ಮೇಲೆ ಬರುತ್ತದೆ. ಶಮಂತಕ ಮಣಿಯ ವಿಷಯದಲ್ಲಿ ಆ ಕಥೆ ನಮಗೆಲ್ಲ ಗೊತ್ತಿದೆ. ಆ ಪ್ರಾಯಶ್ಚಿತ್ತದ ಸಂಕೇತವಾಗಿ ತನ್ನ ಮಗಳಾದ ಸತ್ಯಭಾಮೆಯನ್ನು ಕೃಷ್ಣನಿಗೆ ಕೊಟ್ಟು ವಿವಾಹ ಮಾಡುತ್ತಾನೆ. ಹೀಗೆ ಶ್ರೀಕೃಷ್ಣನ ವಿವಿಧ ರೀತಿಯ ಸ್ತುತಿಯು ಕಣ್ಣು ಕಟ್ಟುವ ಹಾಗಿದೆ. ಈಗ ಬನ್ನಿ ಕೇಳೋಣ. ಬಂದವಗೆ ನೋಡಕ್ಕ
ವರ್ಣಿತವಾದ ಬಿಡನೆ ನಿನ್ನಂಗ್ರಿ ಶ್ರೀನಿವಾಸ ಎನ್ನ ದುಡಿಸಿಕೊಳ್ಳೆಲೋ ಶ್ರೀನಿವಾಸ. ಹಾಗೆ ನೀವೆಲ್ಲ ಕೇಳಿರುವಂತಹ ಎಂಥ ಶ್ರೀಮಂತನಂತಾನು, ಎಂಥ ಶ್ರೀಮಂತನಂತಾನು ಶ್ರೀಕಾಂತಿಯ ಕಾಂತ, ಎಂಥ ಶ್ರೀಮಂತನಂತಾನು. ಬೊಮ್ಮನು ಹೆಮ್ಮಗ ಮೊಮ್ಮರುಢಮ್ಮರಿ ಮೊಮ್ಮಗ ಷಣ್ಮ ಶಿರಮ್ಮ ಪರಮ್ಮ ಅಮ್ಮರ ಸಮೋಹ ನಿಮ್ಮನು ಗಮ್ಮರು ನಮ್ಮೋ ನಮ್ಮ ಪರಮ್ಮ ಮಹಿಮ, ಎಂಥ ಶ್ರೀಮಂತನಂತಾನು. ಇದು ದಾಸರು ರಚಿಸಿದ ಕೀರ್ತನೆಗಳಲ್ಲಿ ಬಹಳ ಮುಖ್ಯವಾದ ಹಾಡು. ಇತಿಹಾಸದ ಪ್ರಕಾರ ಆಳುವ ಪೇಶ್ವೆ ಬಾಜಿರಾವ್ ತನ್ನ ಆಸ್ಥಾನಕ್ಕೆ ದಾಸರನ್ನು ಕರೆತರಲು ವೈಯಕ್ತಿಕ ಬರಹಗಾರನನ್ನು ದೂತನನ್ನಾಗಿ ಕಳಿಸುತ್ತಾನೆ. ದೂತನು ಪ್ರಸನ್ನದಾಸರನ್ನು ಪೇಶ್ವೆ ಆಸ್ಥಾನಕ್ಕೆ ಆಹ್ವಾನಿಸುತ್ತಾನೆ. ಈ ಪ್ರಕ್ರಿಯೆಯಲ್ಲಿ ತಮ್ಮ ಸ್ವಂತ ಬರವಣಿಗೆಯ ಕೌಶಲ್ಯದ ಬಗ್ಗೆ ಅವರು ಹೆಮ್ಮೆಯಿಂದ ಮಾತನಾಡುತ್ತಾರೆ. ದಾಸರು ಯಾವ ಪೂರ್ವ ಸಿದ್ಧತೆಯೂ ಇಲ್ಲದೆ ತಕ್ಷಣವೇ ಒಂದು ಸಂಕೀರ್ಣವಾದ ಕವಿತೆಯನ್ನು ಹಾಡುತ್ತಾರೆ. ಹಾಡಿನ ಸಾಹಿತ್ಯ, ಅದರ ಪ್ರಾಸ, ವೇಗ ಎಷ್ಟು ಅದ್ಭುತವಾಗಿತ್ತೆಂದರೆ ವೃತ್ತಿಪರ ಬರಹಗಾರನಿಗೆ ಅದನ್ನು ಬರೆಯಲು ಸಾಧ್ಯವಾಗದೆ ತನ್ನ ಸೋಲನ್ನು ಒಪ್ಪಿಕೊಳ್ಳುತ್ತಾನೆ. ಹೀಗೆ ಸಾಗುತ್ತದೆ ಅವರ ಜೀವನ. ಈಗ ನಾವು ಶ್ರೀರಂಜನಿ ರಾಗದಲ್ಲಿ ಒಂದು ಕೀರ್ತನೆಯನ್ನು ಹಾಡುತ್ತಿದ್ದೇವೆ. ಈ ಕೀರ್ತನೆಯಲ್ಲಿ ವಿಷ್ಣುವನ್ನು ಆನೆಗೆ ಹೋಲಿಸಿದ್ದಾರೆ. ಆನೆ ಎಂದರೆ ವಿಶೇಷವಾದದ್ದು, ಬೃಹತ್, ಮಹಾನ್, ಬ್ರಹ್ಮ ಎಂದರ್ಥ. ಭಗವಂತ ಯಾವ ರೀತಿಯಲ್ಲಿ ಇದ್ದಾನೆ ಎಂದರೆ ಒಳ್ಳೆ ಮದಗಜ ಗಂಭೀರನಾಗಿ ಆನೆಯ ರೀತಿಯಲ್ಲಿ ಇದ್ದಾನೆ. ಹೋಲಿಕೆ ಹೇಗೆಂದರೆ ಆನೆ ಬಲ ಎಷ್ಟಿದೆಯೋ ಅದರ ಅನಂತಾನಂತ ಬಲ ನಮ್ಮ ಸ್ವಾಮಿಯದು ಎಂದು. ಹೇಗೆ ಆನೆ ಕದಳಿ ತೋಟ ಅಂದರೆ ಬಾಳೆ ತೋಟಕ್ಕೆ ಬಂದರೆ ಅದನ್ನೆಲ್ಲ ಮುರಿದು ಹಾಕುತ್ತದೋ ಹಾಗೆ ಕೃಷ್ಣನು ಪಾದವಿಟ್ಟ ಕಡೆ ದಾನವರನ್ನೆಲ್ಲ ನಾಶ ಮಾಡುವ ತ್ರಿವಿಕ್ರಮನೆಂದು. ನಂತರ ಅವನ ರೂಪವರ್ಣನೆ ಬರುತ್ತದೆ. ಹೇಗೆ ಗೋಪಿಯರ ಗೆಳೆತನ ಮಾಡಿ ಅವರ ಮನದಲ್ಲಿ ತುಂಬಿರುತ್ತಾನೆ ಎಂದು. ಇಲ್ಲಿ ಒಂದು ಸಾಹಿತ್ಯ ಬರುತ್ತದೆ, ಸುಲಭದಿಂದ ಒಲಿಯುವ ಎಳೆಮರಿಯಾನೆ ಅಂತ. ಹೇಗೆ ಮರಿಯಾನೆಯನ್ನು ಸುಲಭವಾಗಿ ಮಣಿಸಿ ಆಡಿಸಿ ಅದನ್ನು ಹತ್ತಿರ ಮಾಡಿಕೊಳ್ಳಬಹುದೋ ಹಾಗೆ ಭಕ್ತಿ ಎಂಬ ಸುಲಭ ಮಾರ್ಗದಲ್ಲಿ ಭಗವಂತನೆಂಬ ಆನೆಯನ್ನು ಹತ್ತಿರ ಮಾಡಿಕೊಳ್ಳಬಹುದು ಎಂದು. ಅದೇ ರೀತಿ ಮಲಿತವರೆದೆ ಮ್ಯಾಲೆ ತುಳಿದಾಡೋ ಆನೆ, ಮೈ ಮನಸ್ಸು ಮಲಿನವಾದ ಜನರ ಎದೆಯನ್ನು ಅಂದರೆ ಅವರನ್ನು ಬಡಿದೆಬ್ಬಿಸಿ ಬಹುದರನ್ನು ಸಲಹುತ್ತಾನೆ ಎಂದು ವಿಶೇಷವಾಗಿ ಹಾಡಿ ಹೊಗಳಿದ್ದಾರೆ. ಈಗ ಶ್ರೀರಂಜನಿ ರಾಗದಲ್ಲಿ ಒಂದು ಕೀರ್ತನೆ. ಆನೆ ಬಂತಾನೆ ಬಂತಾನೆ ದಾನವ
ಈಗ ಕಾಮವಧಿನಿ ರಾಗದಲ್ಲಿ ಒಂದು ರಚನೆ. ದಾಸರು ದೇಶದಾದ್ಯಂತ ಸಂಚರಿಸಿ ಉಡುಪಿಯ ಶ್ರೀ ಕೃಷ್ಣನ ಸನ್ನಿಧಿಯಲ್ಲಿ ಭಕ್ತಿಪೂರ್ವಕವಾಗಿ ಪ್ರಾರ್ಥಿಸುವ ರಚನೆ ಇದಾಗಿದೆ. ಈ ಹಾಡಿನ ಸನ್ನಿವೇಶವು ದಾಸರು ತಿರುವಾಂಕೂರಿನ ರಾಜ ಮಾರ್ತಾಂಡ ವರ್ಮ ಅವರನ್ನು ಭೇಟಿಯಾದ ಘಟನೆಯಲ್ಲಿ ರಚಿತವಾದದ್ದು ಎಂಬ ಉಲ್ಲೇಖ ಇದೆ. ಹೀಗೆ ಅನೇಕ ರೀತಿಯಲ್ಲಿ ಇವರು ಶ್ರೀಕೃಷ್ಣನ ಲೀಲೆಯನ್ನು ನೋಡಿರುವಂತವರಾಗಿರುತ್ತಾರೆ. ಇದು ಅವರ ರಚನೆಗಳಲ್ಲಿ ಕಾಣುತ್ತದೆ. ಮಕ್ಕಳನ್ನು ನಾವು ಮನೆಯಲ್ಲಿ ಹೇಗೆ ಕರೆಯುತ್ತೇವೆ? ಅಮ್ಮ ಬಾರೋ, ಕಂದ ಬಾರೋ. ಆ ರೀತಿ ಕೃಷ್ಣನನ್ನು ಅಮ್ಮ ಬಾರೋ, ರಂಗಮ್ಮ ಬಾರೋ, ಪುಟ್ಟ ತಮ್ಮ ಬಾರೋ, ಮುದ್ದಿನುಮ್ಮ ಬಾರೋ ಅಂತ ಚಂದವಾಗಿ ಅವರ ಕೀರ್ತನೆಗಳಲ್ಲಿ ಅವರನ್ನು ಕರೀತಾರೆ. ಇದೇ ರೀತಿ ಇವರು ಶ್ರೀ ಗುರು ಸಾರ್ವಭೌಮರ ಮೇಲೆ, ಶ್ರೀ ವಾಯುದೇವರ ಮೇಲೂ ರಚನೆಗಳನ್ನು ಮಾಡಿದ್ದಾರೆ. ಅಂಜನಿ ಸುತ ನಮೋ ಸ್ವಾಮಿ ಕಂಜಜ ಪದಪದಿ ಮೌಂಜಾಶ್ರಮಿ, ಅಂದರೆ ಅಂಜನಿ ಸುತ ಅಂದರೆ ಆಂಜನೇಯನಾಗಿ
ಬ್ರಹ್ಮಾಚರ್ಯ ಶ್ರಮ ಹೊಂದಿದವರು. ಕಂಜಜ ಎಂದರೆ ಕಮಲ, ಅದರಲ್ಲಿ ಹುಟ್ಟಿದ ಬ್ರಹ್ಮ, ಆ ಬ್ರಹ್ಮದೇವರ ಪದವನ್ನು ಪಡೆದ ಸ್ವಾಮಿ ನೀನು ಎಂದು ಹಾಡಿ ಹೊಗಳಿದ್ದಾರೆ. ಇವರು ವಿಜಯದಾಸರ ಸಮಕಾಲೀನರು ಎಂದು ಉಲ್ಲೇಖ ಇದೆ. ಇವರು ಬಹಳ ಕೀರ್ತನೆಗಳನ್ನು ಮಾಡಿ ಪ್ರಸಿದ್ಧವಾಗಿದೆ. ಅವರ ಕೃತಿಗಳಲ್ಲಿ ಹಿಂದಿನ ಹರಿದಾಸರ ಅಂದರೆ ಪುರಂದರದಾಸರ ಮೊದಲಾದವರಂತಹ ಒಂದು ಪ್ರಭಾವವಿತ್ತು. ಆದರೂ ವಸ್ತು ಭಾಷೆ ನಿರೂಪಣೆಯಲ್ಲಿ ಇವರದೇ ಒಂದು ಪ್ರತಿಭೆ, ಪಾಂಡಿತ್ಯಗಳ ಮುದ್ರೆ. ಇದಕ್ಕೆ ನಿದರ್ಶನವಾಗಿ ವಾತ್ಸಲ್ಯ ಭರಿತವಾದ ಕೃತಿಗಳನ್ನು ನಾವು ಕಾಣಬಹುದು. ಭಾಷೆಯನ್ನು ಸಂದರ್ಭಕ್ಕೆ ಅನುಗುಣವಾಗಿ ಬಳಸುವಂತಹ ಒಂದು ಚಾತುರ್ಯವಾದ ಶಕ್ತಿ ಅವರಲ್ಲಿದ್ದು, ಶಿಷ್ಟವಾದ ಪ್ರೌಢವಾದ ಭಾಷೆಯನ್ನು ಬಳಸುವಷ್ಟೇ ಸಮರ್ಥವಾಗಿ ಆಡು ನುಡಿಯ ಸರಳತೆಯನ್ನು ಸಹ ತಮ್ಮ ಕೀರ್ತನೆಗಳಲ್ಲಿ ತಂದಿರುತ್ತಾರೆ. ಉಗಾಭೋಗಗಳಲ್ಲಿ ತತ್ವಜ್ಞಾನವನ್ನು ಹೊಂದಿದ್ದಾರೆ. ಅನೇಕ ಸುಳಾದಿಗಳಲ್ಲಿ ಹರಿಯ ನಗರವು ಕಳೆವರವು, ಸಾತ್ವಿಕರಲ್ಲಿ ಹರಿಯ ಚಾರಕರು, ಮನಸ್ತತ್ವದಲ್ಲಿ ನಿಂತು ಪರಿಪರಿಯ ವ್ಯಾಪಾರಂಗಳ ಮಾಡಿಸುವರು. ಶ್ರೀಹರಿಯೇ ಪ್ರೇರಣೆಯಂದು ಹರಿ ಸೇವೆಯಂದು, ಸಿರಿ ವೈಷ್ಣವ ದೇವ ಪರಮ ಪದ ಪದುಮ ಸಂಭವನು ಎಂಬ ವಿಚಾರವನ್ನು ತಮ್ಮ ಸುಳಾದಿಗಳಲ್ಲಿ ಹೇಳಿದ್ದಾರೆ. ದೇವರು ಇವರಲ್ಲಿದ್ದು ತೋರಿದ ಮಹಿಮೆಗಳು ಅನೇಕ. ಕೆಲವನ್ನಾದರೂ ತಿಳಿಯೋಣ. ವೆಂಕಪ್ಪನಾದಾಗಲೇ ನೊಂದು ಮನೆ ಬಿಟ್ಟು ಹೊರಟಾಗ ಮನೆಯ ಕಳೆ ಹೋಯಿತು. ತುಂಬಿದ ಮನೆ ಬರಿದಾಯಿತು. ಸಂಪತ್ತು ಸರಿಯತೊಡಗಿತು. ಮತ್ತೆ ಪ್ರಸನ್ನ ವೆಂಕಟದಾಸನಾಗಿ ಮನೆಗೆ ಬಂದಾಗ ಮೊದಲಿನ ಸುಖದ ಸ್ಥಿತಿಗೆ ಬಂದಿತು. ಅತ್ತಿಗೆಯು ಬದಲಾಗಿ ಸಕಲರಿಗೂ ಸಮಾನ ಸತ್ಕಾರಕ್ಕೆ ಸಿದ್ಧವಾದಳು. ಇವರ ಕೆಲವು ಪವಾಡಗಳನ್ನು ನೋಡೋಣ. ಒಂದೇ ದಿನ ಇಬ್ಬರು ಭಕ್ತರು ಏಕಕಾಲಕ್ಕೆ ಮನೆಗೆ ಆಹ್ವಾನಿಸಿದಾಗ 2 ರೂಪ ಸ್ವೀಕರಿಸಿ ಇಬ್ಬರ ಮನೆಯಲ್ಲಿಯೂ ಸತ್ಕಾರ ಸ್ವೀಕರಿಸಿದರು. ಸಮಾಧಾನ ಸಂತೃಪ್ತಿಯನ್ನು ಅವರಿಗೆ ನೀಡಿದರು. ಇನ್ನೊಮ್ಮೆ ಎದುರಿಗೆ ಹುಲಿ ಬಂದಾಗ ಸಕಲರು ಅಂಜಿ ಅಡಗಿದರು. ಇವರೊಬ್ಬರೇ ನಿಂತು ಮಾತನಾಡಿಸಿ ಅದಕ್ಕೆ ಅಂಗಾರ ಹಚ್ಚಿ ಯಾರಿಗೂ ಹಿಂಸಿಸಬೇಡ ಎಂದು ಉಪದೇಶಿಸಿದರು. ಅಂದಿನಿಂದ ಇವರು ಅಂಗಾರ ಹಚ್ಚಿದ ಯಾವ ಪ್ರಾಣಿಗಳು ಯಾರಿಗೂ ಹಿಂಸಿಸುತ್ತಿದ್ದಿಲ್ಲ. ಸಾಮಾನ್ಯ ಜನರ ಬಾಯಲ್ಲಿ ಅಂಗಾರಾಚಾರಪ್ಪ ಎಂದೇ ಪ್ರಸಿದ್ಧರಾದರು. ಈಗ ಮಧ್ಯಮಾವತಿ ರಾಗದ ಒಂದು ರಚನೆ. ತಿರುಪತಿಯ ವೆಂಕಟೇಶನಿಂದಲೇ ಅಂಕಿತವನ್ನು ಪಡೆದ ದಾಸರು ವೆಂಕಟೇಶನ ರೂಪವರ್ಣನೆ ಮಾಡಿ ಕರುಣಾ ಯಾಚನೆ ಮಾಡಿದ ಕೀರ್ತನೆ ಇದು. ಇದರಲ್ಲಿ ವೆಂಕಟೇಶನೇ ನನ್ನ ತಾಯಿ ತಂದೆಯೇ, ಎನ್ನ ಸಲಹಿ ಸನ್ಮಾರ್ಗವ ತೋರಿ ನಿನ್ನ ಸನ್ನಿಧಾನದಲ್ಲಿ ಇರಿಸೋ ಎಂದು ಕೋರುತ್ತಾರೆ. ಗೋವಿಂದ ಗೋವಿಂದ ನನ್ನ ತಾಯಿ ತಂದೆ ಗೋವಿಂದ, ಗೋವಿಂದ ಗೋವಿಂದ ನನ್ನ ತಾಯಿ ತಂದೆ ಗೋವಿಂದ, ಗೋವಿಂದ ಗೋವಿಂದ ನನ್ನ ತಾಯಿ
ರೀತಿಯಲ್ಲಿ ಒಂದು ರಚನೆ. ಇಲ್ಲಿ ಶ್ರೀ ವಿಷ್ಣುವಿನ ಶೇಷಾಚಲ ನಾಯಕ ಎಂಬ ರೂಪ ವರ್ಣನೆ ಬರುತ್ತದೆ. ನಾನು ಮಾಡಿದ ಪಾಪಗಳನ್ನು ಪರಿಹರಿಸಿ ಸಲಹು ಮುಕುಂದನೆ ಎಂದು ಕೋರುತ್ತಾರೆ. ಪ್ರಜ್ವಲಿಸುವ ಸೂರ್ಯ ಚಂದ್ರರಂತೆ ಕಣ್ಣುಗಳುಳ್ಳವನು, ಹೀಗೆ ಅವನ ರೂಪವರ್ಣನೆ. ಸ್ವಾಮಿ ಪುಷ್ಕರಣಿಯಲ್ಲಿ ನಿನ್ನ ವಾಸ, ಸಾಮಗಾಯನವನ್ನು ಆನಂದದಿಂದ ಕೇಳುತ್ತೀಯ. ನನಗೆ ಸನ್ಮಾರ್ಗವ ತೋರಿಸಿ ಸಜ್ಜನರ ಸಂಘದಲ್ಲಿರಿಸಿ ಸಲಹೆಯ ತಂದೆ ಎಂದು ಕೋರುತ್ತಾರೆ.
ಸಾಕಷ್ಟು ಕೀರ್ತನೆಗಳನ್ನು ರಚಿಸಿದ ಶ್ರೀ ಪ್ರಸನ್ನ ವೆಂಕಟರು ಬಾದಾಮಿಯಲ್ಲಿ ತಮ್ಮ ಕೊನೆಗಾಲ ಕಳೆದರು. ಭಾದ್ರಪದ ಶುದ್ಧ ಏಕಾದಶಿ ದಿವಸ ರಾತ್ರಿಯೊಳಗೆ ಅವರು ತಮ್ಮ ಅಂತ್ಯಕಾಲ ಸನಿಹವಾದಾಗ ಮಲಗಿದ್ದರಂತೆ. ಆಗ ಶ್ರೀಕೃಷ್ಣ ಬಾಗಿಲು ತೆರೆದುಕೊಂಡು ಬಂದನಂತೆ. ಆಗ ದಾಸರು, ದಾರೋ ದಾರೋ ನೀ ಚಿನ್ನದಾರೋ, ಗಾರು ರಾತ್ರಿಯೊಳೆಮ್ಮ ಆಗಾರಕ್ಕೆ ಬಂದೆ, ದಾರೋ ದಾರೋ ನೀ ಚಿನ್ನದಾರೋ. ಇಕ್ಕಿದ ಕದಗಳಿಕ್ಯಾವೆ ಅಂದರೆ ಬಾಗಿಲು ಎಲ್ಲ, ಕಿಟಕಿ ಬಾಗಿಲು ಎಲ್ಲ ಮುಚ್ಚಿತ್ತಂತೆ. ನಿದ್ರೆ ಉಕ್ಕೇರಿ ಕಣ್ಣುಗಳು ಮುಚ್ಚಾವೆ, ಶಾಶ್ವತವಾದ ನಿದ್ರೆ ಬರ್ತಾ ಇದೆ. ನಮ್ಮ ತಕ್ಕೈಸುವಂತೆ ನೀ ಎಲ್ಲೋ ಕಳ್ಳ ಚಿಕ್ಕ ಮಕ್ಕಳ ಆಟ ಆಡುವ ಅಲ್ಲವೋ ದೇವಾ. ನಮ್ಮ ತಕ್ಕೈಸುವಂತೆ ಅಂದರೆ ನಮಗೆ ಇವಾಗ ತುಂಬ ಸುಸ್ತಾದಾಗ ಮಾಡಿದಾಗ ತಾಯಿ ಹೇಗೆ ನಮ್ಮನ್ನು ತಲೆ ಸವರಿ ಎದೆ ಸವರಿ ತಕ್ಕೈಸ್ತಾಳೋ, ಸಮಾಧಾನ ಮಾಡ್ತಾಳೋ, ಹಾಗೆ ಕೃಷ್ಣ ಬಂದು ಇವರಿಗೆ ತಕ್ಕೈಸ್ತಾ ಇದ್ದಾನಂತೆ. ದಾರೋ ದಾರೋ ನೀ ಚಿನ್ನದಾರೋ, ಗಾರು ರಾತ್ರಿಯೊಳೆಮ್ಮಾಗಾರಕ್ಕೆ ಬಂದೆ, ಆಗ ಗೋಪಾಲನಂತಿದ್ದೆ, ಬೇಗ ಚಟುಲ ರೂಪನಾದೆ, ಮತ್ತಿಗೆನ್ನ ನಲ್ಲನ ತೈದಿ ಕೋಟಿ ಪೂಗಣೇರ ಪೋಲುತ್ತಿದ್ದೆ. ಹಿಂದೆ ಬಾಲಕೃಷ್ಣನ ರೂಪ ತೋರಿಸಿದ್ರಂತೆ, ನಂತರ ಚೆಲುವನಾದ ಗೋಪಾಲಕನಾದ ರೂಪ ತೋರಿದ್ದಾನೆ. ಸಪ್ಪಳಿಲ್ಲದೆ ಕೂಡೋ ಕಾಣೋ ಕೇಳಿ ಬಪ್ಪರ್ವಾರೇ, ಸಪ್ಪಳಿಲ್ಲದೆ, ಯಾವುದು ಶಬ್ದ ಇಲ್ಲದೆ, ಯಾರಿಗೂ ಕಾಣದೆ, ಅಂದರೆ ಇವರ ಕಣ್ಣಿಗೊಬ್ಬರಿಗೆ ಕಾಣಿಸ್ತಾ ಇದ್ದಾನೆ ಅಂತ ಅರ್ಥ ಬಂದಿದ್ದಾನೆ. ಪ್ರಾಣ ಕಪ್ಪವೆ ನಿನಗಿತ್ತೆ ನಾ ಕೇಳು ಧೀರ ಪ್ರಸನ್ನ ವೆಂಕಟ ಜಾನ ಪ್ರವೀಣ, ಪ್ರಸನ್ನ ವೆಂಕಟರಮಣ, ಪ್ರಸನ್ನ ವೆಂಕಟರಮಣ ಅಂತ ಹೇಳಿ ಅವರ ದೇಹವನ್ನು, ಅವರ ಪ್ರಾಣವನ್ನು ವೆಂಕಟೇಶನ ಪಾದಾರವಿಂದದಲ್ಲಿ ಇಟ್ಟೆ ಎಂದು ಹೇಳಿ ದೇಹವನ್ನು ತೀರಿಸುತ್ತಾರೆ. ಅವರು ತಮ್ಮ ಕಾಲದಲ್ಲಿ ಎಲೆಮರೆ ಕಾಯಿಯಂತೆ ಇದ್ದರೂ ತಮ್ಮ ಕೀರ್ತನೆಗಳ ಮೂಲಕ ಎಲ್ಲರಲ್ಲೂ ದನಿಯಾಗಿದ್ದಾರೆ. ಇಂದು ಕೂಡ ಬಾಗಲಕೋಟೆಯಲ್ಲಿ ಅವರ ಹೆಸರಿನಲ್ಲಿ ಭವ್ಯ ಮಂದಿರ ನಿರ್ಮಾಣ ಮಾಡಿ ಅವರ ಆರಾಧನೆ ವೈಭವೋಪೇತವಾಗಿ ನಡೆಯುತ್ತಿದೆ. ಭಗವಂತನ ನಾಮಸ್ಮರಣೆಯೇ ಒಂದು ಮಿಠಾಯಿ ಇದ್ದಂತೆ ಎಂದು ಹೇಳುತ್ತಾರೆ. ಇಂತಹ ಮಿಠಾಯಿಗಳನ್ನು ಕೊಟ್ಟಿರುವಂತಹ ದಾಸರು ಎಂದರೆ ಅವರು ಶ್ರೀ ಪ್ರಸನ್ನ ವೆಂಕಟದಾಸರು ಎಂದರೆ ತಪ್ಪಾಗಲಾರದು. ಹೀಗೆ ತಿರುಪತಿ ತಿಮ್ಮಪ್ಪನ ವಿಶೇಷ ಅನುಗ್ರಹ ಪಾತ್ರರಾದ ಹರಿದಾಸರ ಸ್ಮರಣೆಯು ಸಕಲರಿಗೂ ಸನ್ಮಂಗಳನ್ನು ಉಂಟು ಮಾಡಲಿ ಎಂದು ಆಶಿಸುತ್ತಾ ಇಂದಿನ ಈ ಕಾರ್ಯಕ್ರಮವನ್ನು ಶ್ರೀ ಪ್ರಸನ್ನರು ರಚಿಸಿದ ಮಂಗಳದೊಂದಿಗೆ ಪೂರ್ಣಗೊಳಿಸುತ್ತೇನೆ. ಇದು ವಸಂತರಾಗದಲ್ಲಿದೆ. ಭಗವಂತನ ಎಲ್ಲ ಸ್ವರೂಪಗಳ ಮೇಲೂ ಕೀರ್ತನೆ ರಚಿಸಿದ ಇವರು ತಾಯಿ ಮಂಗಳ ಪ್ರದಾತಿಯಾದ ದೇವಿಯ ಮೇಲೂ ಕೃತಿ ರಚಿಸಿದ್ದಾರೆ. ಜಗತ್ತನ್ನು ಸೃಷ್ಟಿಸಿದ ಜಗನ್ಮಾತೆಯ ವರ್ಣನೆ ಇದರಲ್ಲಿದೆ. ಇದರಲ್ಲಿ ಒಂದು ಕಡೆ ಬರುತ್ತದೆ, 3 ಅಂಬಕ್ಕ ನಜ್ಜಿಗೆ ಎಂದು. 3 ಅಂಬಕ ಅಂದರೆ ಶಿವ ಅಂತರ್ಥ, 3 ಕಣ್ಣುಗಳುಳ್ಳವನು. ಅವನ ಹಿಂದಿರುವವನು ಅಂದರೆ ಅವನ ಹಿಂದಿನ ತಲೆಮಾರಿನವರು ಬ್ರಹ್ಮ, ಅವನ ತಾಯಿ ಲಕ್ಷ್ಮಿ ಅಂತ ಬರುತ್ತೆ. 100 ಸುಖನ ತಾಯಿಗೆ ಮಂಗಳ ಅಂತ ಬರುತ್ತೆ. ಅದರಲ್ಲಿ 100 ಸುಖನ ಅಂತಂದರೆ ಶತಾನಂದನಾದ ಬ್ರಹ್ಮ ಅಂತ, ಆ ಬ್ರಹ್ಮನ ತಾಯಿ ಲಕ್ಷ್ಮೀ ದೇವಿ. 7 ಲೋಕಗುರು ಅಂತ ಬರುತ್ತೆ. 7 ಅಂತಂದರೆ 14 ಲೋಕಗಳ ಒಡೆಯ ಅಂತ. ಬನ್ನಿ ಈಗ ಮಂಗಳದೊಂದಿಗೆ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ರಾಗ ವಸಂತದ ಮೇಲೆ
ಈ ಹರಿದಾಸರ ಸಂಚಿಕೆಯಲ್ಲಿ ನಾವುಗಳು ತಿಳಿದುಕೊಂಡ ಶ್ರೀ ಪ್ರಸನ್ನ ವೆಂಕಟದಾಸರ ಪರಿಚಯದ ಕಾರ್ಯಕ್ರಮ ತಮಗೆಲ್ಲ ಇಷ್ಟವಾಯಿತೆಂದು ಭಾವಿಸುತ್ತೇನೆ. ಇಂತಹ ಒಂದು ಅವಕಾಶ ಕೊಟ್ಟು ದಾಸರ ಬಗ್ಗೆ ಹೆಚ್ಚು ವಿಷಯ ನಾವು ಕಲಿತು ಆ ದಾಸಪದಗಳಿಗೆ ರಾಗ ಸಂಯೋಜನೆಯ ಕಲಿಕೆಯನ್ನಿಗೆ ಒಂದು ದಾರಿ ಮಾಡಿಕೊಟ್ಟಂತ ನಮ್ಮ ಗುರುಗಳಿಗೆ ಅನಂತ ಧನ್ಯವಾದಗಳು. ಈ ಕಾರ್ಯಕ್ರಮದ ಸಿದ್ಧತೆಗೆ ಹಾಗೂ ಹಾಡುಗಾರಿಕೆಯಲ್ಲಿ ನನಗೆ ಜೊತೆಯಾದ ಕುಮಾರಿ ಪ್ರಾಜ್ಞಾ ಹಾಗೂ ಕುಮಾರಿ ಅವನಿಗೆ ನನ್ನ ಧನ್ಯವಾದಗಳು. ಹಾಗೂ ನನಗೆ ನನ್ನ ಸಹಪಾಠಿಯಾದಂತಹ ಶುಭಾ ಅವರಿಗೂ ಕೂಡ ಧನ್ಯವಾದವನ್ನು ಅರ್ಪಿಸುತ್ತೇನೆ. ಕೆಲವೊಂದು ಸಾಹಿತ್ಯಕ್ಕೆ ಅವರು ಅರ್ಥಗಳನ್ನು ನನಗೆ ಒದಗಿಸಿಕೊಟ್ಟಿದ್ದಾರೆ. ಇಂದಿನ ಕಾರ್ಯಕ್ರಮಕ್ಕೆ ಪಕ್ಕವಾದ್ಯ ಸಹಾಯ ಮಾಡಿದಂತಹ ಪಿಟೀಲು ವಾದಕರಾದ ಶ್ರೀಮಾನ್ ವಿದ್ವಾನ್ ಎಂ.ಎನ್. ಸತ್ಯನಾರಾಯಣ ಅವರಿಗೂ ಹಾಗೂ ಮೃದಂಗ ವಾದಕರಾದ ಶ್ರೀಮಾನ್ ವಿದ್ವಾನ್ ಶ್ರೀರಂಗಂ ಅವರಿಗೂ ಕೂಡ ನನ್ನ ಧನ್ಯವಾದಗಳು. ಕೊನೆಯದಾಗಿ ಇಲ್ಲಿ ಇಷ್ಟು ಹೊತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾದ ಸಭಿಕರೆಲ್ಲರಿಗೂ ನನ್ನ ನಮನ. ಧನ್ಯವಾದಗಳು.